Namaskara, welcome to Global Kannadati. So finally the day has arrived. We are leaving to Thailand and ಇವಾಗ ಲೈಕ್ ಮನೇಲಿದ್ದೀನಿ ಲೈಕ್ ಫುಲ್ ಕಂಫರ್ಟಬಲ್ ಆಗಿ ಡ್ರೆಸ್ ಅಪ್ ಆಗಿ ನೆಕ್ಸ್ಟ್ ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ದ ಪ್ಲ್ಯಾನ್ ಇಸ್ ಇಲ್ಲಿಂದ ಮಂಡ್ಯದಿಂದ ಬ್ಯಾಂಗ್ಳೂರ್ಗೆ ಬೈ ರೈಲ್ ಹೋಗೋದು. ಸೊ ಅಲ್ಲಿಂದ ಕ್ಯಾಬ್ ತೊಗೊಂಡು ವಿಲ್ ರೀಚ್ ಟು ಕೆಂಪೇಗೌಡ ಏರ್ಪೋರ್ಟ್. ಸೊ ದಿಸ್ ಈಸ್ ದ ಪ್ಲ್ಯಾನ್. ಸೊ ಇವಾಗ ವಿ ಶಾಲ್ ಎಟ್ ಟು ರೈಲ್ವೆ ಸ್ಟೇಷನ್. ಬಿಫೋರ್ ದ್ಯಾಟ್ ಲೈಕ್ ಬ್ಯಾಗೇಜ್ ಎಲ್ಲ ಪ್ಯಾಕ್ ಆಗಿ ಕಾರಲ್ಲಿದೆ. ಸೊ ಫಸ್ಟ್ ಡ್ಯಾಡಿ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ನಂತರ ಅವರಿಬ್ಬರು ಆಟೋ ತಗೋತಾರೆ. ಸೂಪರ್ ಎಕ್ಸೈಟೆಡ್. ಸೊ ಕೊನೆ ತನಕ ನೋಡಿ ಲೈಕ್ ಅಲ್ಲಿ ಇಮಿಗ್ರೇಷನ್ ಪ್ರಾಸೆಸ್ ಆಗಿರಲಿ ಯಾವ ರೀತಿ ಇರುತ್ತೆ ಎಲ್ಲ ಡೀಟೇಲ್ಡ್ ಆಗಿ ನೀವು ಈ ಒಂದು ವ್ಲಾಗಲ್ಲಿ ನೋಡಬಹುದು. ಸೊ ಫ್ಯಾಮಿಲಿ, ಆರ್ ಯು ಗೈಸ್ ಎಕ್ಸೈಟೆಡ್? ಮಾತಾಡಿ. ಎಕ್ಸೈಟೆಡ್ ಅಷ್ಟೇ, ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ. ಲೆಟ್ಸ್ ಗೋ ನೌ. ಈಗ ನಾವು ಒಂದೇ ಕೊಡ್ತೀವಿ. ಕುತ್ಕೊಳ್ಳಮ್ಮ, ಕುತ್ಕೋ. ನೋಡಿ ಎಲ್ಲ ತಗೊಂಡಿದ್ದೀರಲ್ಲ. ಎಲ್ಲ ತಗೊಂಡಿದ್ದೀವಿ ಪೂಜಾ. ನೀನು ಹೇಳ್ದಲ್ಲ ಮರ್ತ್ರೆ ನಂಗೆ ಅದೇನಿಲ್ಲ, ಏನಾರ ಮರ್ತ್ರೆ ಅಲ್ಲೇ ತಗೊಂಡ್ರೆ ಅಷ್ಟೇ. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ಯಾಕ್ ಮಾಡಿದ್ದೀವಿ. ಬಾ ಮಾತಾಡೋದು ನೋಡಿ. ಸೇಫ್ ಆಗಿ ಹೋಗಿ ಬರ್ತೀವಿ. ಬಾಯ್, ಲೆಟ್ಸ್ ಗೋ. ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಹಳ ಬಿಸಿಲಿದೆ. ಸೊ ಫ್ರೂಟ್ಸ್ ತಿಂತಾ ಇದ್ವಿ. ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀವಿ. ಫೈನಲಿ ಮಂಡ್ಯದಿಂದ ಟ್ರೈನ್ ತಗೊಂಡು ಬ್ಯಾಂಗ್ಳೂರ್ KSRಗೆ ರೀಚ್ ಆದ್ವಿ. ಸೊ ಇಟ್ ಟುಕ್ ಅಸ್ ಅರೌಂಡ್ 2.5 to 3 hours ಫ್ರಮ್ ಮಂಡ್ಯ ಟು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನ್ಗೆ ಬಂದ ನಂತರ ಅಲ್ಲೇ ಸ್ವಲ್ಪ ಊಟನ ಮಾಡ್ಕೊಂಡ್ವಿ. ಸೊ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಹೋಗೋಕ್ಕೆ ಓಲಾದಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ಎಷ್ಟಾಯಿತು? ಅರೌಂಡ್ 723. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಟರ್ಮಿನಲ್ 2ಗೆ 723 rupees ಏನೋ ಆಗಿದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಕ್ಯಾಬ್ ಟು ಅರೈವ್. 29 ಕಿಲೋಮೀಟರ್ಸ್. ಸೊ KSR ಇಂದ ಟರ್ಮಿನಲ್ 2ಗೆ 29 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲ ಲಗೇಜ್ ಇಟ್ಕೊಂಡು ಇಲ್ಲಿ ಕಾಯ್ತಾ ಇದ್ದೀವಿ. ಫೈನಲಿ ಕ್ಯಾಬ್ನ ಹತ್ಕೊಂಡು ನಾವು ಹೊರಟಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚ್ಯೂನು ನೀವು ನೋಡಬಹುದು. KSR ಇಂದ ನಮಗೆ ಏರ್ಪೋರ್ಟ್ಗೆ ಅರೌಂಡ್ 1 ರಿಂದ 1.5 ಗಂಟೆ ಟೈಮ್ ತಗೊಳ್ತು. ಸೊ ಫೈನಲಿ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಿದ್ವಿ. ಇದು ಬಂದು ಟರ್ಮಿನಲ್ 2 ಹೊಸದಾಗಿ ಕಟ್ಸಿರುವಂತದ್ದು. ನೋಡಕ್ಕೆ ಹೊರಗಡೆ ತುಂಬಾನೇ ಚೆನ್ನಾಗಿದೆ. ಸೊ ಕರೆಂಟ್ಲಿ ವಿ ಆರ್ ಇನ್ ಟರ್ಮಿನಲ್ 2. ಸೊ ಎಂಟ್ರ್ ಆಗಬೇಕು. ಲಗೇಜ್ ಎಲ್ಲ ಟ್ರಾಲಿಗೆ ಹಾಕೊಂಡಿದ್ದೀವಿ. ಸೊ ಆರ್ ಫ್ಯಾಮಿಲಿ ಇಸ್ ಹಿಯರ್. ಅವಳು ಪೂಜಾ ಫುಲ್ ಬ್ಯುಸಿ ಆಗ್ಬಿಟ್ಟವಳೆ ಫೋಟೋ ಹೊಡಿಯೋಕ್ಕೆ. ಸೊ ರೆಡಿ? ಫುಲ್ ಎಕ್ಸೈಟ್ ಆಗಿದ್ದೀವಿ. ಸೊ 8 ದಿವಸ ಮಜಾ ಮಾಡೋದು. ಮಜಾ ಮಾಡ್ಕೊಂಡು ಬಂದ್ಬಿಡೋಣ. 9 ದಿವಸ. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಪ್ರೊಸೀಜರ್ ಏನಿದೆ ಮುಗಿಸ್ಕೊಂಡು ಇನ್ ಕೇಸ್ ಶೂಟ್ ಮಾಡ್ಲಿಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇನ್ಫಾರ್ಮೇಶನ್ ಅಂತೂ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ. ಸೊ ಚೆಕ್ ಇನ್ ಬ್ಯಾಗೇಜ್ ಹಾಕಕ್ಕಿಂತ ಮುಂಚೆ ವೆಯ್ಟ್ನ ಚೆಕ್ ಮಾಡ್ತಾ ಇದ್ದೀವಿ. ಬಿಡಪ್ಪ, ಎಷ್ಟು? 16 kg. 5 kg. 15. ನಮ್ದು ಇನ್ನ ಮೇನ್ ಇದೆ ರೆಡಿ. ಮೇಯ್ನು ಬಟ್ ಒಂದು ಅಡ್ವೈಸ್, ಏನ್ ಅಡ್ವೈಸ್? ಐ ಮೀನ್ ಏರ್ಲೈನ್ಸ್ ಎಷ್ಟು ಅಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 20-30 kg ಅಂದ್ಬಿಟ್ಟು ಅಷ್ಟೇ ತಗೊಂಡು ಹೋಗೋಕ್ಕಾಗಲ್ಲ. ಸೊ 20 ಅಂದ್ರೆ ಲೈಕ್ 15 ಇಟ್ಸ್ ಐಡಿಯಲ್. ಒಂದು ಐ ಮೀನ್ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಅಂತ. ಎಲ್ಲ ಸಾಮಾನು 20 kg ಆಗಷ್ಟು. ಹಿಂದೆ ಜಾಸ್ತಿ ಇದಲ್ರು. ಕರೆಕ್ಟ್ ಆಗಿ ಬಿಡಿ. ಇನ್ನೊಂದು kg ಹಾಕಿದ್ರೆ
ತೆಗಿಬೇಕು, ಫೈನ್ ಕಟ್ಟಬೇಕು. ಫೈನ್ ಕಟ್ಟಬೇಕು. ಅದೇ ಏರ್ಪೋರ್ಟಿಗೆ ಬಂದ ತಕ್ಷಣ ಎಲ್ಲ ಇದಾದ ತಕ್ಷಣ ವೆಯ್ಟ್ ಚೆಕ್ ಮಾಡ್ಕೊಂಬಿಡಿ. ಯಾಕೆಂತಂದರೆ ನಿಮಗೆ ಒಂದು ಏನು ಮನಸ್ಸಲ್ಲೇ ಒಂದು ದುಡುಕ ಇರುತ್ತೆ, ಏನೋ ಒಂಥರ ಅಯ್ಯೋ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನೋ ಏನಾಗುತ್ತೋ ಅನ್ನೋದು ಭಯ ಇರುತ್ತಲ್ಲ, ವೆಯ್ಟ್ ಮಾಡ್ಕೊಂಬಿಟ್ರೆ ಇಟ್ ಇಸ್ ಎ ಕನ್ಫರ್ಮ್ಡ್. ಸೊ ಆರಾಮ್ಸೆ ನಾವು ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟು ನಾವು ವೆಯ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡೋದು ಒಳ್ಳೆಯದು. ನಾವು ಏರ್ಪೋರ್ಟಿಗೆ ಬೇಗ ಬಂದ್ವಲ್ಲ, ಸೊ ಫೋಟೋಸ್ ವಿಡಿಯೋಸ್ನ ಓಡ್ಕೊಂಡು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಐ ಮೀನ್ ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ಲೈಕ್ ಯಾವ್ಯಾವ ಐಟಮ್ಸ್ ಎಲ್ಲ ರಿಸ್ಟ್ರಿಕ್ಟೆಡ್ ಇದೆ ಅಂತ ಲೈಕ್ ಜಸ್ಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನೇನಿದೆ ಅಂತಂದ್ರೆ ನೇಲ್ ಕಟರ್, ಕತ್ರಿ, ಮ್ಯಾಚ್ ಬಾಕ್ಸ್, ಥರ್ಮೋಮೀಟರ್ ಆಗಿರ್ಬೋದು, ಆಮೇಲೆ ಡ್ರೈ ಶಾಂಪೂಸ್, ಸಿಸರ್ಸ್, ಲೈಟರ್ಸ್ ಆಗಿರ್ಬೋದು, ಟೇಪ್, ಮತ್ತೆ ಆಯಿಲ್ಸ್, ಪೌಡರ್ಸ್, ಕ್ಯಾಂಡಲ್, ಆಯಿಲ್. ತೆಂಗಿನಕಾಯಿ ಅಕಸ್ಮಾತ್ ಯಾವ ಥರ ಗುಂಡೆ ಹೊಡೆದ್ಬಿಡ್ಬಿಡ್ತಾರೆ ಅಂತ. ಸೊ ಇದಿಷ್ಟು ಐಟಮ್ಸು ನಿಮ್ಮ ಸೆಕ್ಯೂರಿಟಿ ಚೆಕ್ ಅಂದರೆ ಕ್ಯಾಬಿನ್ ಬ್ಯಾಗಲ್ಲಿ ಈ ಐಟಮ್ಸ್ಗಳು ಪ್ರಾಹಿಬಿಟೆಡ್. ಸೊ ಆದಷ್ಟು ನೀವು ಪ್ಯಾಕ್ ಮಾಡಬೇಕಿದ್ರೆ ನೋಡ್ಕೊಳ್ಳಿ. ಸೊ ಇದೆಲ್ಲ ಆದಷ್ಟು ಚೆಕ್-ಇನ್ ಬ್ಯಾಗೇಜಲ್ಲಿ ಇಟ್ಕೊಳ್ಳಿ, ಕ್ಯಾಬಿನ್ ಬ್ಯಾಗೇಜ್ಗೆ ಇಡಕ್ಕೆ ಹೋಗಬೇಡಿ. ಅಲ್ವಾ ಪೂಜಾ? ಯಸ್. ಬಿ ಮೈಂಡ್ಫುಲ್ ವೆನ್ ಯು ಆರ್ ಪ್ಯಾಕಿಂಗ್ ಅಷ್ಟೇ, ಬೋತ್ ಕ್ಯಾಬಿನ್ ಆ್ಯಂಡ್ ಚೆಕ್ ಇನ್. ಈಗ ಹೆಂಗೆ ಅನ್ನಿಸ್ತಿದೆ ಅಂತಂದರೆ ನಮಗೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಅಂತ. ಬಟ್ ಸ್ಟಿಲ್ ವಿ ಆರ್ ಅಂಡರ್ ದಟ್ ಲಿಮಿಟ್. ಎಷ್ಟು ಈಗ 720 ಏನು ಕೊಟ್ಟಿದ್ದಾರೆ ಅದ್ರ ಒಳಗಡೆನೆ ಪ್ಯಾಕ್ ಮಾಡಿದ್ವಿ, ಅದೊಂದು ಖುಷಿ ಅಷ್ಟೆ. ಸೊ ನಾವು ಏರ್ಪೋರ್ಟ್ಗೆ ಅರೌಂಡ್ ಎಷ್ಟು ಗಂಟೆಗೆ ರೀಚ್ ಆಗಿದ್ದು? 4 o'clock ರೀಚ್ ಆದ್ವಿ. ಈಗ ಟೈಮ್ ಇಸ್ ಅರೌಂಡ್ 5. ಸೊ ಎಂಟ್ರಿಯಲ್ಲಿ ಪಾಸ್ಪೋರ್ಟ್ ತೋರಿಸಿ ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟ್ ತೋರಿಸಿ ಎಂಟ್ರ್ ಆಗಿದ್ದೀವಿ. ಸೊ ನಮ್ಮದು ಏರ್ ಏಷ್ಯಾ ಫ್ಲೈಟ್ ಆಗಿರೋದ್ರಿಂದ ಚೆಕ್ ಇನ್ ಟೈಮ್ ಬಂದು ನಮ್ದು ಅರೌಂಡ್ 11, ಐ ಮೀನ್ ಫ್ಲೈಟ್ ಇರೋದು 11:20ಗೆ, ಬಟ್ ಚೆಕ್ ಇನ್ ವಿಲ್ ಸ್ಟಾರ್ಟ್ 4 hours prior. ಸೊ ಸಮ್ವೇರ್ ಅರೌಂಡ್ 7:30ಗೆ ನಮ್ದು ಚೆಕ್ ಇನ್ ಸ್ಟಾರ್ಟ್ ಆಗುತ್ತೆ. ಸೊ ಚೆಕ್ವರೆಗೆ ಇಲ್ಲೇ ಸುತ್ತಾಡ್ಕೊಂಡು ಇರೋದು, ಫೋಟೋಸ್ ಹೊಡ್ಕೊಂಡು ಸುತ್ತಾಡ್ಕೊಂಡಿರೋದು. ಚೆಕ್ ಇನ್ಗೆ ಇನ್ನ ಟೈಮ್ ಇರೋದ್ರಿಂದ ಸ್ನ್ಯಾಕ್ಸ್ ತಂದಿದ್ವಿ ಮನೆಯಿಂದ. ಸೊ ಸ್ನ್ಯಾಕ್ಸ್ ತಿಂತಾವ್ರೆ. ನನಗೆಲ್ರ ತಿಂತ್ಯಾ? ನನಗೂ ಕೊಡು ಒಂದು ಚುಟ್ಟಿ. ಏಕೆ? ಆಮೇಲೆ ತಿನ್ನು. ಸೊ ಇನ್ನೂ ಆಲ್ಮೋಸ್ಟ್ 1 hour ಇದೆ ಚೆಕ್ ಇನ್ ಆಗಕ್ಕೆ. ಸೊ ವಿ ಆರ್ ವೇಟಿಂಗ್. 2000 years later. ಸೊ ಬ್ಯಾಗೇಜ್ ಚೆಕ್ ಇನ್ ಡನ್, ಇಮಿಗ್ರೇಷನ್ ಡನ್, ಸೆಕ್ಯೂರಿಟಿ ಚೆಕ್ ಇನ್ ಡನ್. ಸೊ ಹೆಂಗಿತ್ತು ಪ್ರಾಸೆಸ್ ಅಂತ ಇನ್ನು ಸ್ವಲ್ಪ ಅದರಲ್ಲೇ ಹೇಳ್ತೀನಿ. ಸೊ ಇದು ಬಂದು ನಾನು ಸೆಕ್ಯೂರಿಟಿ ಚೆಕ್ ಆಗಿದ ನಂತರ ಸೊ ಡಿಪಾರ್ಚರ್ ಗೇಟ್ಗೆ ಹೋಗುವಂಥ ಗೇಟ್ ಇದು. ಸೊ ಬ್ಯೂಟಿಫುಲ್ ಆಗಿದೆ ಮಾತ್ರ ಡೆಕಾರ್. ಲೈಕ್ ನೀವು ನೋಡ್ತಾ ಇರ್ಬೋದು, ಇದೆಗಡೆ ಫುಲ್ ಗ್ರೀನರೀಸ್ ಇದೆ, ತಣ್ಣಗಿದೆ, ವೈಬ್ ಒಂಥರ ಸಖತ್ತಾಗಿದೆ. ಈಗ ನಾವು ಡ್ಯೂಟಿ ಫ್ರೀ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಟ್ ಈಸ್ ಲಕ್ಸುರಿ, ಆಲ್ ಅಬೌಟ್ ಲಕ್ಸುರಿ. ಗೂಚಿದು ಪರ್ಫ್ಯೂಮ್ ಪೂಜಾ ಟೆಸ್ಟರ್ ಟ್ರೈ ಮಾಡಿ. ಇಟ್ಸ್ ಜಸ್ಟ್ 11,300. ಟೆಸ್ಟರ್ ಟ್ರೈ ಮಾಡೋದ ಪೂಜಾ? ತಗೊಳಕ್ಕಂತ ಆಗಲ್ಲ. ಹಾಂ, ಏನೇನು ಟೆಸ್ಟರ್ಗೈತೆ ಟ್ರೈ ಮಾಡೋದ ಅಲ್ವಾ? ಇಲ್ಲೆಲ್ಲ ರೇಟ್ಸು ಒಂದು 4,000ಕ್ಕಿಂತ ಕಡಿಮೆ ಯಾವುದು ನೋಡ್ತಾ ಇಲ್ಲ, ಎಲ್ಲ 4,000 ಸ್ಟಾರ್ಟ್ ಆಯ್ತಾ ಇರೋದು. ಏನು ಬ್ರೈಟ್ ಆಗಿದೆ ಅಲ್ಲ. ಓ, ವೈಬ್ ಮಸ್ತ್ ಇದೆ ಅಲ್ಲ. ಸೊ ದಿಸ್ ವಾಸ್ ಫುಲ್ ಡ್ಯೂಟಿ ಫ್ರೀ ಟರ್ಮಿನಲ್ 2ದು. ಇಲ್ಲೇ ಚಾಕ್ಲೇಟ್ ಸೆಕ್ಷನ್, ಕಾಸ್ಮೆಟಿಕ್ಸ್. ಇದೆಲ್ಲ ಶಾಪ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಇರಬೇಕು. ಅಲ್ಲಲ್ಲ, ಕ್ರೆಡಿಟ್ ಕಾರ್ಡ್ ಆಗುತ್ತಲ್ಲ. ಒಂದು ವರ್ಡಲ್ಲಿ ಹೇಳ್ಬೋದು, ಇಲ್ಲೇನಾರ ಶಾಪ್ ಮಾಡಿದ್ರೆ ಬ್ಲೇಮ್. ಸೊ ಲೌಂಜ್ ಆಕ್ಸೆಸ್ಗೆ ಸ್ಪೆಸಿಫಿಕ್ ಕಾರ್ಡ್ಸ್ ಮಾತ್ರ ಅಲೋ ಇದೆ. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನಮಗೆ ಇಲ್ಲಿ ನಿಯೋ ಇದೆ, ವೀಸಾ ಕಾರ್ಡ್ ಇದೆ, IDFC, ಆಕ್ಸಿಸ್ ಬ್ಯಾಂಕು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸೊ ಕಾಣ್ತಿಲ್ಲ. ಸೊ ಇಲ್ಲಿ ಇಷ್ಟು ಕಾರ್ಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸೋದ ಯಾವ್ದ್ಯಾವ್ದು ಅಲೋ ಇದೆ. ಸೊ ಸೆಲೆಕ್ಟ್ 4 ಕಾರ್ಡ್ಸ್ ಅಂದ್ಬಿಟ್ಟು ನೋಡೋಣ. ನಮ್ಮ ಅದೃಷ್ಟಕ್ಕೆ ಒಂದು 4 ಸಾಕು.
9 ಕಾರ್ಡಲ್ಲಿ ನಾಲ್ಕು ಸಿಕ್ಕಿದ್ರೆ ಸಾಕು. ವೀಸಾಸ್ ಕೊಡ್ತೀನಿ. ಲಕ್ ನೋಡೋಣ, ಲಕ್ ಟ್ರೈ. 9 ಕಾರ್ಡಲ್ಲಿ ಒಂದು 4 ಸಿಕ್ಬಿಟ್ರೆ ಸಾಕು. ವಿಲ್ ಚೆಕ್. ಆಲ್ ದ ಬೆಸ್ಟ್ ಪೂಜಾ. ಯಾವುದು ಎಲಿಜಿಬಲ್ ಇಲ್ಲ ಅಂತವ್ರಲ್ಲ ಬಿಡಿ, ಯಾವುದು ಎಲಿಜಿಬಲ್ ಇಲ್ಲ ಅಂತ. ಸೊ ಲೌಂಜ್ ಆಕ್ಸೆಸ್ಸು ಔಟ್ ಆಫ್ ಸೋ ಮೆನಿ ಕಾರ್ಡ್ಸ್ ನಮಗೆ 3 ಮಾತ್ರ ಸಿಕ್ತು. ಸೊ 3ರಲ್ಲಿ ನಾನು, ಪೂಜಾ ಮತ್ತು ಅಮ್ಮ ಬಂದಿದ್ದೀವಿ. ಅಪ್ಪ ಒಳಗೆ ಬಂದಿಲ್ಲ, ಸೊ ಹೊರಗೆ ಕೂತಿದ್ದಾರೆ. ಸೊ ಏನೋ ಒಂಥರ ಅನ್ನಿಸ್ತಿದೆ, ಲೈಕ್ ಒಟ್ಟಿಗೆ ಬಂದು 3 ಜನ ಹೋಗೋಕ್ಕೆ. ಸೊ ಬಟ್ ಯಾ, ದಿಸ್ ಈಸ್ ದ ಲೌಂಜ್ ಇಂಟರ್ನ್ಯಾಷನಲ್ ಲೌಂಜ್ and chart section. Help me with that. ಏನದು? ಪನ್ನೀರ್ ಮುಂದಾಗ. ಸೊ ಇದು ನಮ್ಮ ಪ್ಲೇಟು. ಪನ್ನೀರು, ಪರೋಟ, ಜ್ಯೂಸು. ಸೊ ಮಿಸ್ಸಿಂಗ್ ಡ್ಯಾಡ್. ಸೊ ರೌಂಡ್ 2 ಸ್ವಲ್ಪ ವೆಜ್ ಪಲಾವ್ ಮತ್ತೊಂದು ಸ್ವಲ್ಪ ಫ್ರೈಡ್ ರೈಸು, ಕಿಮ್ಚಿ ಅಂತೆ, ಮತ್ತು ಸ್ವಲ್ಪ ಸ್ಯಾಲೆಡ್. ಪೂಜಾ ಹೋಗಿ ಡೆಸರ್ಟ್ ಎತ್ಕೊಬಂದಿದ್ದಾಳೆ. ಇದೇನು ಪೂಜಾ ಇದೆ? ಪಾಯಸ. ರಾಸ್ಬೆರಿ ಕೇಕು, ಟೂಟಿ ಫ್ರೂಟಿ ಕೇಕು, ಇದು ಮೇ ಬಿ ಕ್ಯಾರೆಟ್ ಕೇಕ್ ಏನೋ ಸಮಥಿಂಗ್ ಏನೋ ಇಲ್ಲ. 4 ಥರ ಕೇಕ್ ತೊಗೊಬಂದವಳೆ. ಅದು ಒಂದು ಮಲೇಷಿಯನ್ ಕರಿ ಅಂತ ತಗೊಂಡ್ಲು. ಅದು ನಿಜ ಹೋಗ್ದಂಗಿತ್ತು. ಅದು ಐ ಥಿಂಕ್ ಕರ್ಡ್ ಅನ್ಸುತ್ತಲ್ಲ ಅದು. ಕರಿನೇ ಅದು ಮಲೇಷಿಯನ್ ಸಮಥಿಂಗ್ ಕರಿ. ಅದೊಂದು ಸ್ವಲ್ಪ ಓದಂಗೈತೆ ಅಂದರು. ದ ಡೆಸರ್ಟ್ ವಾಸ್ ನೈಸ್. ಓಕೆ, ಔಟ್ ಆಫ್ 10 6. ಸೇಮ್ ನನ್ನ ಮಂಡಲು 6 ಇತ್ತು. ಔಟ್ ಆಫ್ 10 ವಿ ವುಡ್ ರೇಟ್ ಲೈಕ್ 6. ಆಂಬಿಯನ್ಸ್ ಚೆನ್ನಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ. ಒಂದು ಲುಕ್ ತೋರಿಸ್ತೀನಿ ಯಾವ ರೀತಿ ಲೌಂಜ್ ಇದೆ ಅಂತ. ಸೊ ಇಟ್ ಈಸ್ ಬ್ಯೂಟಿಫುಲ್. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಲೌಂಜುನು. ಸೊ ತುಂಬಾ ಚೆನ್ನಾಗಿದೆ. ಸೊ ಇನ್ ಕೇಸ್ ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ರೆ ವೀಸಾ ಕಾರ್ಡ್ ಹಿಂದೆಗಡೆ ಡೈನರ್ಸ್ ಕ್ಲಬ್ ಅಂತ ಇರುತ್ತೆ, ಅದನ್ನ ನೋಡಿ. ಮೆಜಾರಿಟಿ ಆ ಕಾರ್ಡ್ಸ್ ಆಗುತ್ತೆ. ಸೊ ಅದಾದರೆ ಯು ಕ್ಯಾನ್ 2 ರೂಪೀಸ್ ಏನೋ ಡಿಡಕ್ಟ್ ಆಗುತ್ತೆ. ಐ ಮೀನ್ 2 ರೂಪೀಸ್ ತೊಗೋತಾರೆ. ಯು ಕ್ಯಾನ್ ಆಕ್ಸೆಸ್ ದ ಲೌಂಜ್ ಟಿಲ್ ಯೋರ್ ಬೋರ್ಡಿಂಗ್ ಟೈಮ್. So yeah, that is one great opportunity you can avail. So ಇದೆಲ್ಲ ಬೊಫೆ ಸೆಕ್ಷನ್, ಸಿಟ್ಟಿಂಗ್ ಏರಿಯಾ. ಮಾತ್ರ ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಒಂದ್ಸಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಫಸ್ಟ್ ಟೈಮ್ ನೀವೇನಾದ್ರು ಬರೋದೇ ಆದರೆ ಒಂದು 3-4 ಅವರ್ಸ್ ಅರ್ಲಿ ಬನ್ನಿ, ಇಲ್ಲಿ ಫುಲ್ಲು ಎಂಜಾಯ್ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಬಂದು ಇದನ್ನು ಮಿಸ್ ಮಾಡ್ಕೊಬೇಡಿ. ಸೊ ಇಲ್ಲಿ ಲೌಂಜಲ್ಲಿ ನೀವು ನೋಡಿದ್ರಲ್ಲ, ಲೈಕ್ ನಾವು ಏನೆಲ್ಲ ಫುಡ್ ತಿಂದ್ವಿ ಅಂತ. ಸೊ ಡ್ಯಾಡಿ ಬರಲಿಲ್ಲ. ಸೊ ನಾವು ಕೇಳಿದ್ವಿ, ಲೈಕ್ ಒಬ್ಬರು ಇಲ್ವಲ್ಲ, ಸೊ ಅಡಿಷ್ನಲ್ ಏನಾರ ಪೇಮೆಂಟ್ ಮಾಡ್ಬೋದಾ ಹೋಗೋಕ್ಕೆ ಅಂತ. ಸೊ ಅಡಿಷ್ನಲ್ ಪೇಮೆಂಟ್ ಬಂದು ಒಬ್ಬರಿಗೆ ಇಟ್ ಇಸ್ 4100 and something. ಸೊ ಆಲ್ಮೋಸ್ಟ್ ಲೈಕ್ 4200 rupees. ಸೊ ಅದಕ್ಕೆ ಡ್ಯಾಡಿ ಇಲ್ಲ, ನೀವು 3 ಜನ ಹೋಗಿದ್ದು ಬನ್ನಿ ಅಂದರು. ಸೊ ಹಾಗಾಗಿ ನಾವು 3 ಜನ ಹೋಗಿದ್ವಿ ಲೌಂಜ್ಗೆ. ಇನ್ ಕೇಸ್ ನಿಮ್ಗೆ ಏನಾದರೂ ಲೌಂಜ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಯು ನೀಡ್ ಟು ಪೇ 4200 rupees, ವಿಚ್ ಇಸ್ ವೇಸ್ಟ್. ಅಗ್ರಿ? ನಿಜ ಇಲ್ಲ. ಇಲ್ಲ, ನಿಮ್ಗೆ ಅಷ್ಟು ಈ ತರ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಅದರ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಒಂದು ಬೊಫೆ ತಗೊಂಡ್ಬಿಟ್ರೆ ಆಗೋಗುತ್ತೆ. ನಾಟ್ ಹಿಯರ್. ಪೇಯಿಂಗ್ ಐ ಥಿಂಕ್ 4200 ಇಸ್ ಲೈಕ್ ವೇಸ್ಟ್. ಸೊ ಈಗ ಫೈನಲಿ ನಮ್ಮ ಗೇಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗೇಟ್ ಬಂದು D3. ಈಗ ಏನೋ ಎಕ್ಸ್ಪ್ಲೇಷನ್ ಏನು ಮಾಡ್ತೀರಾ? ಮಾಡಿದ್ರೆ ಮಜ್ಜಿಗೆ ಮಲಗಿತ್ತು.
ಯಾಕಮ್ಮ ರೇಷ್ಮಾ ಅಕ್ಕನ ಇಮಿಟೇಟ್ ಮಾಡ್ತಾ ಇದ್ದೀರಾ? ರೇಷ್ಮಕ್ಕನ ಅವಾಜ್ ಸಾಕಾಗಿದೆ. ಸೊ ನಮ್ದು ಇವಾಗ ಇಮಿಗ್ರೇಷನ್ ಪ್ರಾಸೆಸ್ ಮತ್ತು ಚೆಕ್ ಇನ್ ಪ್ರಾಸೆಸ್ ಯಾವ ರೀತಿ ಇತ್ತು ಅಂತ ಹೇಳ್ತೀನಿ. ಸೊ ಫಸ್ಟ್ಲಿ ನಾವು ಏರ್ಪೋರ್ಟಿಗೆ ಎಂಟ್ರ್ ಆದಾಗ ಲೈಕ್ ದೇ ಸಾ ಪಾಸ್ಪೋರ್ಟ್ ಮತ್ತು ನಮ್ಮದು ಏನಪ್ಪ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡಿದ್ರು. ಅದಾಗಿದ ನಂತರ ನಮ್ಮದು 7:30ಗೆ ಓಪನ್ ಆಗಿದ್ದು ಚೆಕ್ ಇನ್ ಗೇಟ್. ಯೂಶಲಿ 4 or 3 hours ಬಿಫೋರ್ ಯುವರ್ ಫ್ಲೈಟ್ ಟೈಮ್ ಏನಿದೆ ಆವಾಗ ಚೆಕ್ ಇನ್ ಓಪನ್ ಆಗುತ್ತೆ. ಸೊ ನಮ್ಮದು 11:20 ಇರೋದ್ರಿಂದ ಅರೌಂಡ್ 7:30 ಅಲ್ಲ 8 ಹಂಗೆ ಓಪನ್ ಆಯಿತು ಚೆಕ್ ಇನ್ ಗೇಟ್ಸು. ಸೊ ವಿ ವೇರ್ ದ ಫಸ್ಟ್ ಒನ್ ಚೆಕ್ ಇನ್ ಆಗೋಕ್ಕೆ. ಹೌದು, ಚೆಕ್ ಇನ್ ಪ್ರಾಸೆಸ್ ಎಲ್ಲ ಏನು ಸ್ಮೂತ್ ಆಗಿತ್ತು. ಲೈಕ್ ಜಸ್ಟ್ ನಿಮ್ಮ ಪಾಸ್ಪೋರ್ಟ್ಸ್ ಮತ್ತು ಲೈಕ್ ರಿಟರ್ನ್ ಟಿಕೆಟ್ಸ್ ಚೆಕ್ ಮಾಡ್ತಾರೆ ಅಷ್ಟೇ. ಅವ್ರ ಪ್ರಾಸೆಸ್ ಮಾಡಿಕೊಂಡ್ರು ಎಲ್ಲ. ನಿಮ್ಮ ರಿಟರ್ನ್ ಟಿಕೆಟ್ಸ್ ಲೈಕ್ ಮತ್ತು ಪಾಸ್ಪೋರ್ಟ್ನ ಚೆಕ್ ಮಾಡಿದ್ರು ಮತ್ತು ಬೋರ್ಡಿಂಗ್ ಪಾಸ್ನ ನಮಗೆ ಕೊಟ್ಟರು. ಮತ್ತು ಬ್ಯಾಗೇಜ್ 2 ಬ್ಯಾಗೇಜ್ನ ನಾವು ಚೆಕ್ ಇನ್ಗೆ ಹಾಕಿದ್ವಿ. ಸೊ ಇದು ಚೆಕ್ ಇನ್. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ ಇಸ್ ಇಮಿಗ್ರೇಷನ್. ಸೊ ಇಮಿಗ್ರೇಷನಲ್ಲಿ ಲೈಕ್ 1-on-1 ಹೋಗಬೇಕು. ಸೊ ನಮ್ಗೆ ಏನು ಕೇಳಿಲ್ಲ. ಲೈಕ್ ಆ್ಯಸ್ ಥೈಲ್ಯಾಂಡ್ ಇಸ್ ವೀಸಾ ಫ್ರೀ ರೈಟ್ ನಾವು ಜಸ್ಟ್ ನಮ್ಮ ಪಾಸ್ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ನ ಸಬ್ಮಿಟ್ ಮಾಡಿದ್ವಿ. ಅಲ್ಲಿ ಬೇಸಿಕ್ ಕ್ವೆಶನ್ಸ್ ಕೇಳ್ತಾರೆ. ಲೈಕ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಮತ್ತು ಯಾವಾಗ ವಾಪಸ್ ಬರ್ತೀರಾ. ಸೊ ಲೈಕ್ ನೀವೇನು ವರ್ಕ್ ಮಾಡಿದ್ರಿ, ನನಗೂ ಮತ್ತು ಇವಳಿಗೂ ಮತ್ತೆ ಕೇಳಿದ್ರು. ಸೊ ಏನು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಬೇಸಿಕ್ ಕ್ವೆಶನ್ಸ್ ಕೇಳ್ತಾರೆ. ಆಮೇಲೆ ಒಂದು ಫೋಟೋ ತಗೋತಾರೆ, ಫಾರ್ಮ್ಯಾಲಿಟೀಸ್ ಅಂಡ್ ಫೋಟೋ ತಗೋತಾರೆ. ಆಮೇಲೆ ಒಂದು ಸ್ಟ್ಯಾಂಪ್ ಹಾಕ್ತಾರೆ ನಮ್ಮ ಪಾಸ್ಪೋರ್ಟ್ಗೆ ಮತ್ತೆ ಬೋರ್ಡಿಂಗ್ ಪಾಸ್ ಮೇಲೆ. ಸೊ ದಿಸ್ ವಾಸ್ ಕ್ಲಿಯರ್ಡ್ ಇನ್ ಇಮಿಗ್ರೇಷನ್. ಸೊ ದಿಸ್ ವಾಸ್ ಸೆಕೆಂಡ್ ಸ್ಟೆಪ್ ಇಮಿಗ್ರೇಷನ್. ಸೊ ಇವಾಗ ವೀಸಾ ಫ್ರೀ ಇರೋದ್ರಿಂದ ಸೊ ದೆರ್ ಇಸ್ ನೋ ವೀಸಾ ಪ್ರಾಸೆಸ್. ಬಟ್ ವೀಸಾ ಇತ್ತು ಅಂತಂದ್ರೆ ವಿ ನೀಡ್ ಟು ಡೂ ಸಮ್ ಅದರ್ ಪ್ರೊಸೀಜರ್. ಸೊ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿಲ್ಲ. ಬಟ್ ಸಿಂಪಲ್ ಪ್ರೊಸೀಜರ್, ನಾಟ್ ಲೈಕ್ ಕಂಟ್ರೀಸ್ ದಟ್ ಯು ವಿಸಿಟ್ ಅಷ್ಟೇ. ಥೈಲ್ಯಾಂಡ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಅ ಕಾಂಪ್ಲಿಕೇಟೆಡ್. ಥೈಲ್ಯಾಂಡ್ ಅಂದ್ರೆ ನಥಿಂಗ್, ಜಸ್ಟ್ ಬುಕ್ ಯೋರ್ ಟಿಕೆಟ್ಸ್, ಯು ಹ್ಯಾವ್ ಯೋರ್ ಪಾಸ್ಪೋರ್ಟ್ ಅಂಡ್ ಯು ಆರ್ ಗುಡ್ ಟು ಗೋ ಅಷ್ಟೇ. ಟಿಲ್ May 10th ವೀಸಾ ಫ್ರೀ ಇದೆ ಇಂಡಿಯನ್ಸ್ಗೆ ಥೈಲ್ಯಾಂಡ್ಗೆ. ಸೊ ದಿಸ್ ವಾಸ್ ಸೆಕೆಂಡ್ ಸ್ಟೆಪ್ ಇಮಿಗ್ರೇಷನ್. ನೆಕ್ಸ್ಟ್ ವಾಸ್ ಥರ್ಡ್ ಸ್ಟೆಪ್ ಆ್ಯಂಡ್ ಫೈನಲ್, ದಟ್ ಈಸ್ ಸೆಕ್ಯೂರಿಟಿ ಚೆಕ್. ಸೆಕ್ಯೂರಿಟಿ ಚೆಕ್ಕಲ್ಲಿ ಲೈಕ್ ನಾವು ಏನು ಕ್ಯಾಬಿನ್ ಬ್ಯಾಗ್ ತೊಗೊಂಡು ಹೋಗ್ತೀವೋ ಅದನ್ನೆಲ್ಲ ಟ್ರೇ ಇರುತ್ತೆ. ಸೊ ಟ್ರೇ ಒಳಗಡೆ ಇಟ್ಟು ಅಂದ್ರೆ ನಿಮ್ಮ ಎಲೆಕ್ಟ್ರಾನಿಕ್ಸ್ ಐಟಮ್ ಏನೇನಿದೆ ಅದನ್ನ ಸಪರೇಟ್ ಮಾಡಬೇಕು. ಲೈಕ್ ನಿಮ್ಮ ಪವರ್ ಬ್ಯಾಂಕ್ಸ್ ಆಗಿರ್ಬೋದು, ಆಮೇಲೆ ಬೆಲ್ಟ್, ಕ್ಯಾಮ್ರಾಸ್, ಎವ್ರಿಥಿಂಗ್ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ ಸಪ್ರೇಟ್, ನಿಮ್ಮ ಬ್ಯಾಗ್ ಸಪ್ರೇಟ್. ಸೆಕ್ಯೂರಿಟಿ ಚೆಕ್ ಇನ್ಗೆ ಹೋಗುತ್ತೆ. ಆಮೇಲೆ ನಿಮ್ದು ಫಿಸಿಕಲ್ ನಿಮ್ಮದು ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಒನ್ಸ್ ಯು ಆರ್ ಡನ್, ಸೆಕ್ಯೂರಿಟಿನೂ ಕ್ಲಿಯರ್ ಆಯಿತು ಆ್ಯಂಡ್ ದಟ್ಸ್ ಇಟ್. ಇನ್ನು ಅಲ್ಲಿಂದ ನಿಮಗೆ ಡ್ಯೂಟಿ ಫ್ರೀ ಇರ್ಬೋದು, ಇಲ್ಲ ಇಂಟರ್ನ್ಯಾಷನಲ್ ಲೌಂಜ್ ಆಕ್ಸೆಸ್ ಇರ್ಬೋದು, ಅದೆಲ್ಲ ನೀವು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಟೈಮ್ ಇದ್ದರೆ ಅದೇ ಆ ಏರಿಯಾಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲ ಅಂತಂದರೆ ಡೈರೆಕ್ಟ್ ನೀವು ನಿಮ್ಮ ಗೇಟ್ಸ್ ಏನು ನಿಮ್ಮ ಬೋರ್ಡಿಂಗ್ ಪಾಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಯು ಕ್ಯಾನ್ ಹೆಡ್ ಓವರ್ ದೇರ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ವೇಟ್ ಫಾರ್ ದ ಬೋರ್ಡಿಂಗ್ ಅಷ್ಟೇ. ದಿಸ್ ಇಸ್ ಪ್ರಿಟಿ ಮಚ್ ದಿ ಎಂಟೈರ್ ಪ್ರಾಸೆಸ್ ನಮಗೆ ಆಗಿದ್ದು ಇವತ್ತು ಥೈಲ್ಯಾಂಡ್ಗೆ. ಸೊ ವಿಚ್ ವಾಸ್ ಲೈಕ್ ಎಲ್ಲ ಕ್ವಿಕ್ಕಾಗಿ ಆಯಿತು. ಇನ್ಫ್ಯಾಕ್ಟ್ ಅಲ್ಲಿ ಕಾದಿದ್ದು ಒಂದೇ ಅಷ್ಟೇ, ಅದು ಬಿಟ್ಟರೆ ವೆನ್ ದ ಪ್ರಾಸೆಸ್ ಸ್ಟಾರ್ಟ್ ಬೇಗ ಆಯಿತು. ಬೇಗ ಎಲ್ಲ ಫಸ್ಟ್ ಟೈಮ್ ಅಲ್ವಾ ನಮ್ದು ಇಂಟರ್ನ್ಯಾಷನಲ್, ಒಂದು ಸ್ವಲ್ಪ ಹೆದರಿಕೆ ಇತ್ತು. ಲೈಕ್ ಇಮಿಗ್ರೇಷನ್ ನಿಜ ಇರಲಿಲ್ಲ, ಅದೇನು ಇವ್ರುಗಳ ಭಯ ಹೆದರಿಕೆ ಅಂದ್ರೆ ಲೈಕ್ ಫಸ್ಟ್ ಟೈಮ್ ನರ್ವಸ್ನೆಸ್. ನಂಗೆ ಅದು ನಿಜ 1% ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನಾನು ಆರಾಮಾಗೇ ಇದ್ದೆ. ಏನು ಮಾಡ್ಬಿಡ್ತಾರೆ ಏನು ಮಾಡ್ಬಿಡ್ತಾರೆ. ಸಿ ನಾವು ಪ್ರಯರ್ ರಿಸರ್ಚ್ ಎಲ್ಲ ಮಾಡ್ಕೊಬಂದಿದ್ದೀವಿ. ಯು ಹ್ಯಾವ್ ಯುವರ್ ಕಂಪ್ಲೀಟ್ ಎಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಸರಿಗಿದೆ, ಪಾಸ್ಪೋರ್ಟ್ ಇದೆ, ಫ್ಲೈಟ್ಸ್ ಬುಕ್ ಆಗಿದೆ, ರಿಟರ್ನ್ ಇದೆ, ಹೋಟೆಲ್ ಬುಕ್ಕಿಂಗ್ಸ್ ಇದೆ. ಐ ಮೀನ್ ವೀಸಾ ಫ್ರೀ ಇರೋದ್ರಿಂದ ಯು ಡೋಂಟ್ ನೀಡ್ ಟು ಕ್ಯಾರಿ ಎನಿ ವೀಸಾ. ಮತ್ತು ಥೈಲ್ಯಾಂಡಲ್ಲಿ ಇನ್ನೊಂದು ಲೈಕ್ ಈಗ ಫಾರ್ ಎಕ್ಸಾಂಪಲ್ ಮಲೇಷ್ಯಾಗೆ ಹೆಂಗೆ ಲೈಕ್ ಯು ಹ್ಯಾವ್ ಟು ಫಿಲ್ ಔಟ್ ಎ ಫಾರ್ಮ್ 48 hours ಫ್ರೀ ಇದ್ರೂ ಫಿಲ್ ಔಟ್ ಎ ಫಾರ್ಮ್ ಮಲೇಷ್ಯಾಗೆ. ಬಟ್ ಥೈಲ್ಯಾಂಡ್ಗೆ ಆ ಥರ ಪ್ರೊಸೆಸ್ ಏನೂ ಇಲ್ಲ. ಸೊ ಜಸ್ಟ್ ಬೇಸಿಕಲಿ ಪಾಸ್ಪೋರ್ಟ್, ಟಿಕೆಟ್ಸ್, ರಿಟರ್ನ್ ಟಿಕೆಟ್ಸ್ ಆ್ಯಂಡ್ ಹೋಟೆಲ್ ರಿಸರ್ವೇಷನ್ ಟಿಲ್ May 10th. ಅಷ್ಟೆಲ್ಲ ಇದ್ರೆ ಲೈಕ್ ಭಯ ಪಡೋದೆಲ್ಲ ಏನಿಲ್ಲ. ಆರಾಮಾಗಿ ಹೇಳ್ತಿದ್ದೆ ತಾನೇ, ಒಂದು ಸ್ವಲ್ಪ ನರ್ವಸ್ ಆಗ್ತಿದೆ. ಅದಿತ್ತು ಮನೇಲಿ ಲೈಕ್ ಹೆಂಗೆ ಹೋಗುತ್ತೋ ಟ್ರಿಪ್ಪು ಅಂತ. ಬಟ್ ಇಲ್ಲಿ ಬಂದಮೇಲೆ ನಂಗೆ ನಿಜ ಏನೂ ಅನ್ನಿಸ್ಲಿಲ್ಲ.
process was smooth, but wish 3 cards ಬದಲು 4 cards lounge access ಅದು ಇದ್ದಿದ್ರೆ ಒಂದು ಬೇಜಾರಷ್ಟೇ ಅಷ್ಟೇ. ಅದು ಬಿಟ್ರೆ ಇಟ್ ವಾಸ್ ಲೈಕ್ ರಿಯಲಿ ಅ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಟೈಮ್ ಟರ್ಮಿನಲ್ 2 ನೋಡಿದ್ದು. ನಾವು ಫಸ್ಟ್ ಡೆಲ್ಲಿಂದ ಬಂದಿದ್ದು, ಇಟ್ ವಾಸ್ ಟರ್ಮಿನಲ್ 1. ಅಂದ್ರೆ ಆಗ ಟರ್ಮಿನಲ್ 2 ಇರ್ಲಿಲ್ಲ. So ಲಾಂಗ್ terminal- ಬ್ಯಾಕ್ ಅದು long. 10-15 ಇಯರ್ಸ್ ಬ್ಯಾಕ್ ಅದು ಇದ್ದಿದ್ದು ಒಂದೇ ಟರ್ಮಿನಲ್. Terminal, yeah. ಅದು ನೈಟ್ ನೋಡಿದ್ದು ಏನು ನೆನಪು ಇಲ್ಲ. ಸೊ ಯಾ, ಇಟ್ ವಾಸ್ ಲೈಕ್ ನೈಸ್. ಟರ್ಮಿನಲ್ ಮಾತ್ರ ಆಸಮ್ ಆಗಿದೆ. ಮಸ್ತ್ ಇದೆ ಮಾತ್ರ. ಒಂದೊಂದ್ ಕಡೆ ಒಂದೊಂದ್ ಸ್ಕಲ್ಪ್ಚರ್ಸ್ಗಳು ಏನೇನೋ ಇದೆ. ಸೊ ಇಲ್ಲಿ ನಮ್ಮ ಹಿಂದೆನೂ ನೀವು ನೋಡ್ತಿರ್ಬೋದು ಏನೋ ಒಂದು. ಎಲ್ಲಾ ವಿಡಿಯೋಸ್ನು ತಪ್ಪದೆ ನೋಡಿ, ಎಲ್ಲ ಕಂಪ್ಲೀಟ್ ಥೈಲ್ಯಾಂಡ್ Thailand ಸೀರೀಸ್ vlogs. ಏನಿದೆ ಮಿಸ್ ಮಾಡ್ದೇನೆ I'm sure we have tried to include like everything as much as possible ಅಂತ ಹೇಳ್ಬೋದು. once we board the plane. ಆಕ್ಚುಲಿ 5 minutes ಇದೆ. ಯಾ 5 minutes ಇದೆ ಬೋರ್ಡಿಂಗ್ಗೆ. ಸೊ ಫೈನಲಿ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಸೀಟ್ ಸೊ ಫೈನಲಿ ಪ್ಲೇನ್ ಹತ್ತಾಗಿದೆ. ಸೊ ನಮ್ಮ ಲ್ಯಾಂಡಿಂಗ್ ಟೈಮ್ ಇವಾಗ ಸಮವೇರ್ ಅರೌಂಡ್ 5:30 ಆಗುತ್ತೆ. 5:35 ಅಂದ್ರೆ 1 hour ಡಿಲೇ ಮಾಡಿದ್ರು ಬೋರ್ಡಿಂಗ್. 10:40 ಇದನ್ನ 11:40. ಸೊ ವಿಲ್ ಬಿ ರೀಚಿಂಗ್ ದೇರ್ ಬೈ 5:40. 5:35 6 ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಟೇಕ್ ಆಫ್ ಆದಮೇಲೆ ಮಲ್ಕೊಂಡು ಬೆಳಗ್ಗೆ ಥೈಲ್ಯಾಂಡಲ್ಲಿ ಸಿಗ್ತೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹೊರಟು ನಾವು ಲ್ಯಾಂಡ್ ಆಗಿದ್ದು ಡಾನ್ ಮ್ಯಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಬ್ಯಾಂಕಾಕ್. Just landed in Thailand. ನೆಕ್ಸ್ಟ್ ಟಾಸ್ಕ್ ನಮ್ಮದು ಇಲ್ಲಿದು ಇಮಿಗ್ರೇಷನ್ ಮುಗಿಸ್ಕೊಂಡು ಸಿಮ್ ಕಾರ್ಡ್ ಇಸ್ಕೊಂಡು ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಇಮಿಗ್ರೇಷನ್ ಅದೇ. ಸೊ ಫ್ಲೈಟಲ್ಲಂತೂ ಒಂದು ಸ್ವಲ್ಪನೂ ನಿದ್ದೆ ಬಂದಿಲ್ಲ. ಚಳಿ ಹೊಡಿತೈತೆ. ನಡುಗ್ತಾ ಇದ್ದೀನಿ. ಇಮಿಗ್ರೇಷನ್ ಡನ್. ಸೊ ಇಲ್ಲಿ ಬೇಸಿಕಲಿ ಏನು ಸಬ್ಮಿಟ್ ಮಾಡಲಿಲ್ಲ ನಾವು, ಓನ್ಲಿ ಪಾಸ್ಪೋರ್ಟ್ ಆ್ಯಂಡ್ ಬೋರ್ಡಿಂಗ್ ಪಾಸ್. ಬಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಇಮಿಗ್ರೇಷನ್ ಆಫೀಸರ್. ಸೊ ಅವರು ಕೆಲವೊಬ್ಬರಿಗೆ ಅಡಿಷ್ನಲ್ ಡಾಕ್ಯುಮೆಂಟ್ಸು ಕೇಳ್ತಾ ಇದ್ರು, ಲೈಕ್ ಅವರು ಹೋಟೆಲ್ ರಿಸರ್ವೇಷನ್ ಆಗಿರ್ಬೋದು, ರಿಟರ್ನ್ ಟಿಕೆಟ್ಸ್ ಆಗಿರ್ಬೋದು. ಬಟ್ ನಮಗೆ ಪಾಸ್ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ ಮಾತ್ರ ಕೇಳಿದ್ದು. ನಿಮ್ಮ ಬಯೋಮೆಟ್ರಿಕ್ಸ್ ಆ್ಯಂಡ್ ಫೋಟೋ ತಗೋತಾರೆ, ಆಮೇಲೆ ಸೀಲ್ ಹೊಡೆದು ಕಳಿಸ್ತಾರೆ. ಸೊ ಇವಾಗ ಇಲ್ಲಿ ಸಿಮ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಸೊ ನಾವು ಆಲ್ರೆಡಿ ಕ್ಲುಕ್ಕಲ್ಲಿ ಬುಕ್ ಮಾಡಿದ್ವಿ ಸಿಮ್ನ. ಸೊ ಈಗ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಸಿಮ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅವರೇ ಎಲ್ಲ ಫುಲ್ಲು ಇನ್ಸರ್ಟ್ ಮಾಡಿ ಎಲ್ಲ ಏನೇನು ಬೇಕು ಅದೆಲ್ಲ ಎನೇಬಲ್ ಮಾಡಿ ಕೊಟ್ಟರು. ಸೊ ನಾವು ಬುಕ್ ಮಾಡಿದ್ದು ಕ್ಲುಕ್ ಆ್ಯಪಲ್ಲಿ. ಸೊ ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಯಾಕೆ ಅಂತಂದರೆ ಲೈಕ್ ನೀವು ಇಲ್ಲಿ ತೊಗೊಂಡ್ರೆ ಕಾಸ್ಟ್ಲಿ ಇದೆ. ಇಲ್ಲಿ 8 days ವ್ಯಾಲಿಡಿಟಿಗೆ ಐ ಮೀನ್ ಸೇಮ್ ನಿಮ್ಗೇನು ಪ್ಲಾನ್ಸ್ ಇದೆ ಅದಿಲ್ಲಿ ಅರೌಂಡ್ 449 ಬಾತ್ಗೆ ಸಿಗ್ತಿದೆ, ವಿಚ್ ಈಸ್ ಅರೌಂಡ್ 800 and 900. ಸಮ್ವೇರ್ ಅರೌಂಡ್ 900,000 ಅನ್ಕೊಳ್ಳಿ. ಬಟ್ ನಮಗೆ ಇದು ಕ್ಲುಕ್ಕಲ್ಲಿ 563 rupees ಬಂತು. 10 days ವ್ಯಾಲಿಡಿಟಿ, 50 GB ಡೇಟಾ. ಮತ್ತೆ ಇಂಡಿಯಾಗೆ 30 minutes ಕಾಲ್ ಅಂತಿದೆ, ಬಟ್ ಚೆಕ್ ಮಾಡಬೇಕು. ನಾವು ತೊಗೊಂಡಿದ್ದು ಡಿ-ಟ್ಯಾಕ್. ಆ್ಯಕ್ಚುಲಿ ಇಲ್ಲಿ 2 ನೆಟ್ವರ್ಕ್ಸು ಸ್ವಲ್ಪ ಐ ಮೀನ್ ಇದಿದೆ, ಪಾಪ್ಯುಲರ್ ಇದೆ. ಒಂದು ಬಂದು ಡಿ-ಟ್ಯಾಕ್, ಇನ್ನೊಂದು ಟ್ರೂ 5G ಅಂತ. ನಾವು ತೊಗೊಂಡಿದ್ದು ಡಿ-ಟ್ಯಾಕ್. ಸೊ ಮತ್ತೆ ಡಿ-ಟ್ಯಾಕ್ ಟು ಡಿ-ಟ್ಯಾಕ್ ಥೈಲ್ಯಾಂಡಲ್ಲಿ ಫ್ರೀ, ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ಇದೆ. ಸೊ ವರ್ತ್ ಇದೆ. ಸೊ ಇನ್ ಕೇಸ್ ನೀವು ಇಲ್ಲಿ ಬಂದು ಸಿಮ್ ತೊಗೊಳೋದ್ಕಿಂತ ಪ್ರೀ ಬುಕ್ ಮಾಡಿ ಎಕ್ಸಿಟ್ 3 ನೀವು ಸಿಮ್ ಕಾರ್ಡ್ನ ಕಲೆಕ್ಟ್ ಮಾಡ್ಬೋದು, ವಿಚ್ ಇಸ್ ಸೂಪರ್ ಈಸಿ. ಓನ್ಲಿ 5 minutes ಕೆಲಸ. ಎಲ್ಲ ಕಂಪ್ಲೀಟ್ ಅವರೇ ನಿಮಗೆ ಕಾನ್ಫಿಗರ್ ಮಾಡಿ ಸಿಮ್ ಹಾಕಿ ಕೊಡ್ತಾರೆ. ಜಸ್ಟ್ ಯು ನೀಡ್ ಟು ಸಬ್ಮಿಟ್ ಯುವರ್ ಪಾಸ್ಪೋರ್ಟ್ ಅಷ್ಟೇ. ಸೊ ದೆನ್ ಯು ಆರ್ ಗುಡ್ ಟು ಗೋ. ಸೊ ಸಿಮ್ ಕಾರ್ಡ್ ಎಲ್ಲ ಡನ್, ಇಮಿಗ್ರೇಷನ್ ಡನ್. ಸೊ ಇವಾಗ ಹೋಟ್ಲು ಕಡೆಗೆ ಹೋಗಬೇಕು. ಹೋಟೆಲ್ ಚೆಕ್ ಇನ್ ಟೈಮ್ ಬಂದು 2 PM ಇದೆ. ಬಟ್ ಅಲ್ಲೇನಾದರೂ ರೂಮ್ ಅವೈಲೇಬಲ್ ಇತ್ತು ಅಂತಂದರೆ ವಿ ಕ್ಯಾನ್ ಆಕ್ಯುಪೈ, ಇಲ್ಲ ಅಂತಂದರೆ ಬ್ಯಾಗೇಜ್ ರೂಮ್ಗೆ ಬ್ಯಾಗ್ ಎಲ್ಲ ಇಟ್ಟು ಸೊ ಸುತ್ತಾಡಿಕೊಂಡು 2 ಗಂಟೆ ತನಕ. ಸೊ ದೆನ್ ವಿ ಹ್ಯಾವ್ ಟು ಗೋ ಟು ರೂಮ್. ಸೊ ನೋಡೋಣ ಏನೇನಾಗುತ್ತೆ, ಬನ್ನಿ.
ಏರ್ಪೋರ್ಟ್ ಎಕ್ಸಿಟ್ ಅಲ್ಲೇ ನಿಮಗೆ ಸುಮಾರು ಬಸ್ಸಸ್ಗಳು ಸಿಗುತ್ತೆ. ಸೊ ನಾವು ಹತ್ಕೊಂಡಿದ್ದು A4 ಬಸ್. ಸೊ A4 ಬಸ್ನ ಹತ್ಕೊಂಡು ನಾವು ಕೌಸಾನ್ ರೋಡ್ನಲ್ಲಿ ಸ್ಟಾಪ್ನ ತಗೊಂಡ್ವಿ. ಸೊ ಕೌಸಾನ್ ರೋಡಿಂದ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ಗೆ ಅರೌಂಡ್ 1 ರಿಂದ 2 ಕಿಲೋಮೀಟರ್ ದೂರ ಇತ್ತು. ಸೊ ಒಬ್ರಿಗೆ ಬಸ್ ಟಿಕೆಟ್ ಬಂದು 50 ಥೈ ಬಾತ್ ಆಯಿತು. ಸೊ ಅರೌಂಡ್ 200 ಥೈ ಬಾತ್ ವಿಚ್ ಇಸ್ ಟೋಟಲಿ ವರ್ತ್ ಅಂತಾನೆ ಹೇಳಬಹುದು. ಜೊತೆಗೆ ನೀವು ಲೋಕಲ್ ಟ್ರಾನ್ಸ್ಪೋರ್ಟ್ನು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಸೊ ಕೌಸಾನ್ ರೋಡಲ್ಲಿ ಇಳಿದ್ಬಿಟ್ಟು ಟ್ಯಾಕ್ಸಿ ತೊಗೊಂಡಿದ್ದೀವಿ. ಸೊ ಟ್ಯಾಕ್ಸಿ ಬಂದು 100 ಬಾತ್ ಆಗಿದೆ, ವಿಚ್ ಇಸ್ ಓಕೆ. ಜಾಸ್ತಿನೇ ಇತ್ತು, 220 ರೂಪಾಯಿ. ಬಟ್ ನೀವು ಅಲ್ಲಿಂದ ಏರ್ಪೋರ್ಟಿಂದ ಏರ್ಪೋರ್ಟಿಂದ ತಗೊಂಡಿದ್ದಿದ್ರೆ 700-800 ಆಗಿರೋದು. ಇದು ಓಕೆ. 100 ಬಾತು ಪ್ಲಸ್ 200 300 ಥೈ ಬಾತ್ ಫ್ರಮ್ ಏರ್ಪೋರ್ಟ್ ಟು ನಮ್ಮ ಹೋಟೆಲ್ಲು, ವಿಚ್ ಇಸ್ ಅರೌಂಡ್ 30 ಕಿಲೋಮೀಟರ್ಸ್. 300 ಬಾತ್ ಅಂದರೆ 700. ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ಅಷ್ಟೇ ತಾನೇ ಕೊಟ್ಟಿದ್ದು, 783 ರುಪೀಸ್. ಅಷ್ಟೇ ಬೀಳ್ತು. ಸೊ ಈಗ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಅರ್ಲಿ ಚೆಕ್ ಇನ್ ಕೊಡ್ತಾರಾ ಇಲ್ವಾ ನೋಡಬೇಕು. ಸೊ ಫೈನಲಿ ಹೋಟೆಲಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಗೆ ಈ ಒಂದು ಫಸ್ಟ್ ಡೇ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಡೇ 2. ಸೊ ಡೇ 2 ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಮತ್ತು ಸಣ್ಣ ರೂಮ್ ಟೂರ್ ಎಲ್ಲ ಇರುತ್ತೆ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಸಿಗ್ತೀನಿ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.